ಹಾಯ್ ಕನ್ನಡಿಗರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಈ ಸಮಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಬೆಳೆಸ್ರಿ, ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಮೊನ್ನೆ ತಾನೇ ಬಿಡುಗಡೆಯಾದ KD ಸಿನಿಮಾದ ಒಂದು ಐಟಮ್ ಸಾಂಗ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆ ಸಾಂಗು ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ವಿವಾದಕ್ಕೆ ಒಳಗಾಯಿತು. ಕಾರಣ ಏನಪ್ಪ ಅಂತಂದರೆ, ಆ ಸಿನಿಮಾದ ಸಾಹಿತ್ಯ ಅಶ್ಲೀಲತೆಯಿಂದ ಕೂಡಿದೆ ಎಂದು ನ್ಯಾಷನಲ್ ಮಟ್ಟದಲ್ಲಿ ವಿವಾದಕ್ಕೆ ಈಡಾಯಿತು. ಪಾರ್ಲಿಮೆಂಟಲ್ಲೂ ಅದು ಧ್ವನಿ ಎತ್ತಿದ್ರು ಆ ಸಾಂಗಿನ ವಿರುದ್ಧ. ಇದು ಡಬಲ್ ಮೀನಿಂಗಿಂದ ಕೂಡಿದೆ ಈ ಸಾಂಗು, ಇದನ್ನು ಬ್ಯಾನ್ ಮಾಡಬೇಕು ಇಂಡಿಯಾದಲ್ಲಿ. ಈ ಸಾಂಗನ್ನು ಬಿಡುಗಡೆ ಮಾಡಕ್ಕೆ ಬಿಡಬಾರ್ದು ಅಂತ ದೊಡ್ಡ ವಿವಾದ ಎದ್ದಿದ್ದು ನಿಮಗೆಲ್ಲ ಗೊತ್ತಿದೆ. ಈ ವಿಷಯದ ಬಗ್ಗೆ ನಾನು ಇವತ್ತು ನನ್ನ ಚಾನಲ್ ಮಾತಾಡ್ತಾ ಇದ್ದೆ. ಏನಪ್ಪ ಅಂತಂದರೆ, ಏನಾದರೂ ತಪ್ಪಿದ್ರೆ ಹೇಳಬೇಕು. ಅದು ಬಿಟ್ಬಿಟ್ಟು ಒಂದು ಒಳ್ಳೆ ಸಾಂಗನ್ನು, ಒಂದು ಅದ್ಭುತ ಮ್ಯೂಸಿಕ್ ಉಳ್ಳ ಸಾಂಗನ್ನು, ಹಾಡನ್ನು ಕೊಲ್ಲಕ್ಕೆ ನಾನು ಬಿಡೋದಿಲ್ಲ. ಯಾವಾಗ ಆ ಸಾಂಗಿನ ಬಗ್ಗೆ, ಹಾಡಿನ ಬಗ್ಗೆ ದೇಶಾದ್ಯಂತ ವಿವಾದ ಭುಗಿಲೆದ್ದಿತೋ, ಆಮೇಲೆ ನಾನು ಆ ಹಾಡನ್ನು ಸಂಪೂರ್ಣವಾಗಿ ಕೇಳಿದೆ. ಎಲ್ಲ ಲ್ಯಾಂಗ್ವೇಜಲ್ಲೂ ನಾನು ಹಾಡನ್ನು ಕೇಳಿದೆ. ಒಂದು ಒಳ್ಳೆ ಹಾಡು ಸಾಯಬಾರ್ದು, ಒಳ್ಳೆ ಹಾಡನ್ನು ಕೊಲ್ಲಕ್ಕೆ ನಾವು ಬಿಡೋದಿಲ್ಲ. ಏನಾದರೂ ತಪ್ಪಿದರೆ ಹೇಳಬೇಕು. ಡೈರೆಕ್ಟರ್ ಪ್ರೇಮ್ ಅವ್ರಿಗೆ, ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಸಾಂಗು ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸಾಹಿತ್ಯದಲ್ಲಿ ಕೆಲವೊಂದು ತಪ್ಪುಗಳಾಗಿದ್ದಾವೆ, ಸಾಲುಗಳಲ್ಲಿ ಕೆಲವೊಂದು ತಪ್ಪುಗಳಾಗಿದ್ದಾವೆ. ಆ ಸಾಲುಗಳನ್ನು ತಿದ್ದುಪಡಿ ಮಾಡಬೇಕು ಅಷ್ಟೇ. ಬಿಟ್ಟರೆ ಮಿಕ್ಕಿದಂತೆ ಸಾಂಗು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮ್ಯೂಸಿಕ್ಕು ನ್ಯಾಷನಲ್ ಲೆವೆಲ್ ಆಗಿದೆ. ಟೋಟಲಿ ಸಾಂಗ್ ತುಂಬ ಚೆನ್ನಾಗಿದೆ. ಏನು 4 ಲೈನ್ ಇದೆಯಲ್ಲ, 4 ಸಾಲು ಇದೆಯಲ್ಲ, ಅದನ್ನು ತಿದ್ದುಪಡಿ ಮಾಡಬೇಕು. ಏನು ಡಬಲ್ ಮೀನಿಂಗಿಂದ ಕೂಡಿದೆ ಆ ಸಾಂಗು ಅಂತ ಹೇಳ್ತಾರಲ್ಲ, ಹೌದು, ಕೆಲವೊಂದು ಆ ಸಾಹಿತ್ಯದಲ್ಲಿ ತಪ್ಪಾಗಿದೆ, ನಾನು ಕೇಳಿದ್ದೇನೆ. ನಾನು ಡೈರೆಕ್ಟ್ರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಆ ಲೈನ್ಗಳನ್ನು ತೆಗೆದುಬಿಟ್ಟು ಬೇರೆ ಒಳ್ಳೆ ಲೈನನ್ನು, ಸಾಲುಗಳನ್ನು ಬರೆದು ಒಳ್ಳೆ ಸಾಹಿತ್ಯ ಜೋಡಣೆ ಮಾಡಿ ಬಿಡುಗಡೆ ಮಾಡಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಾಂಗು. ಮ್ಯೂಸಿಕ್ ಅಂತೂ ಸೂಪರಾಗಿದೆ. ಮ್ಯೂಸಿಕ್ ಸೂಪರಾಗಿರೋವಷ್ಟೊತ್ತಿಗೆ ಆ ಸಾಂಗು ಚೆನ್ನಾಗಿರೋವಷ್ಟೊತ್ತಿಗೆ ಇಡೀ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಇಂಡಿಯಾ ಫುಲ್ ವೈರಲ್ ಆಗಿದೆ ಆ ಸಾಂಗು. ಅಂದರೆ ಅಲ್ಲಿಗೆ ಗೊತ್ತಾಗುತ್ತೆ ಆ ಸಾಂಗ್ ತುಂಬ ಚೆನ್ನಾಗಿದೆ ಅಂತ. ಸಾಹಿತ್ಯದಲ್ಲಿ ಕೆಲವು ಮಿಸ್ಟೇಕ್ಗಳಾಗಿದ್ದಾಗ ಅದನ್ನು ತಿದ್ದುಪಡಿ ಮಾಡಬೇಕು. ಅಷ್ಟು ಬಿಟ್ಟರೆ ಹಾಡೇ ಚೆನ್ನಾಗಿಲ್ಲ ಅಂತ ಹೇಳೋದು, ಡೈರೆಕ್ಟರ್ ಬಗ್ಗೆ ಕೆಲವು ಯೂಟ್ಯೂಬರ್ಸ್ಗಳು ಮನಬಂದಂತೆ ಮಾತಾಡೋದು, ಸಿನಿಮಾ ತಂಡದ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಸರಿಯಿಲ್ಲ. ಡೈರೆಕ್ಟರ್ ಬಗ್ಗೆ, ಸಾಹಿತ್ಯ ರಚನೆಕಾರರ ಬಗ್ಗೆ, ಪ್ರೊಡ್ಯೂಸರ್ ಬಗ್ಗೆ, ಯಾರ ಬಗ್ಗೆ ಏನಾಯಿತು ಈ ಥರ ಇದು ಕೆಟ್ಟದಾಗಿ ಮಾತಾಡೋದು ಸರಿಯಿಲ್ಲ. ನಾನು ಹಿಂದಿನ ಸಾಂಗ್ ಕೇಳಿದೆ. ಹಿಂದಿನಲ್ಲಿ ಆ ಸಾಂಗು ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಮ್ಯೂಸಿಕ್ ಅಂತೂ ಅರ್ಜುನ್ ಜನ್ಯ ಅವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನ್ಯಾಷನಲ್ ಲೆವೆಲ್ಲಾಗಿ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಇಂಡಿಯಾದಲ್ಲಿ ನಂಬರ್ 1 ಸಾಂಗು, ಐಟಮ್ ಸಾಂಗು ಅದು KD ಸಿನಿಮಾದ್ದು. ಅದು ಕೆಲವರು ನೋಡಿ ಸಹಿಸ್ಕೊಂಡ್ಲಾರ್ದೆ ಏನಾದರೂ ಮಾಡಿ ಇದಕ್ಕೆ ಅಡೆತಡೆ ಮಾಡಬೇಕು ಅಂತೇಳ್ಬಿಟ್ಟು ಕುತಂತ್ರಗಳು ಮಾಡ್ತಾ ಇದ್ದಾರೆ. ತಪ್ಪನ್ನು ಹೇಳ್ತಾ ಇಲ್ಲ. ಟೋಟಲಿ ಡೈರೆಕ್ಟರ್ ಮೇಲೆ ಕೆಟ್ಟದಾಗಿ ಮಾತಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಮೇಲೆ ಕೆಟ್ಟದಾಗಿ ಮಾತಾಡ್ತಾರೆ, ಪ್ರೊಡ್ಯೂಸರ್ ಮೇಲೆ ಕೆಟ್ಟದಾಗಿ ಮಾತಾಡ್ತಾರೆ. ಆದರೆ ಅಷ್ಟೊಂದು ಕೆಟ್ಟದಾಗಿ ಅದಕ್ಕಿಂತ ಕೆಟ್ಟ ಹಾಡುಗಳನ್ನು, ಲೈನ್ಗಳನ್ನು, ಸಾಲನ್ನು ನಾವು ಬೇರೆ ಬೇರೆ ಹಾಡುಗಳಲ್ಲಿ ನೋಡಿದ್ದೇವೆ. ಆದರೆ ಇದಕ್ಕೆ ಏನಾದರೂ ಮಾಡಿ ವಿಘ್ನ ತರಬೇಕು ಅಂತ ಹೇಳ್ಬಿಟ್ಟು ಕುತಂತ್ರಗಳು ನಡೀತಾ ಇದ್ದೇವೆ. ನಾನು ಡೈರೆಕ್ಟ್ರಲ್ಲಿ, ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಯಾರು ಟೀಕೆಗಳಿಗೂ ಟಿಪ್ಪಣಿಗಳಿಗೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಏನೋ ಇವತ್ತು ಆ 4 ಲೈನ್ ಇದೆಯಲ್ಲ, ಆ 4 ಲೈನು ಸಾಹಿತ್ಯ ಏನಿದೆಯಲ್ಲ ಅದನ್ನು ಚೇಂಜ್ ಮಾಡಿ ಅಷ್ಟೇ. ಚೇಂಜ್ ಮಾಡಿ, ಬದಲಾವಣೆ ಮಾಡಿ.
ಮಿಕ್ಕಿದಂತೆ ಸಾಂಗು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಸಾಹಿತ್ಯ ಸಂಗೀತ ಅನ್ನುವಂಥದ್ದು ಬದುಕಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಡೈರೆಕ್ಟ್ರು, ನಮ್ಮ ಕನ್ನಡ ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಕನ್ನಡದ ಪ್ರೊಡ್ಯೂಸರು ಇಂಥ ದೊಡ್ಡ ಸಿನಿಮಾವನ್ನು ಮಾಡಿದಾಗ ಕೆಲವು ಯೂಟ್ಯೂಬರ್ಸ್ಗಳು, ಕೆಲವರು ಮೀಡಿಯಾದಲ್ಲಿ ಕೂತ್ಕೊಂಡು ಕೆಟ್ಟದಾಗಿ ಮಾತಾಡ್ತಿರೋದು ಸರಿಯಲ್ಲ. ಬರೇ 4 ಲೈನಿಗೋಸ್ಕರ ಒಂದು ಸಿನಿಮಾನೇ ಕೊಲ್ಲಲು ಹೊರಟಿರುವುದು ಸರಿಯಲ್ಲ. ಏನು ತಪ್ಪಾಗಿದೆ ಆ ತಪ್ಪುಗಳ ಬಗ್ಗೆ ಅಷ್ಟೇ ಹೇಳಬೇಕು. ಡೈರೆಕ್ಟರ್ ಬಗ್ಗೆ ಮಾತಾಡೋದು, ಮ್ಯೂಸಿಕ್ ಡೈರೆಕ್ಟರ್ಗಳ ಬಗ್ಗೆ ಮಾತಾಡೋದು ಸರಿಯಿಲ್ಲ. ಅವರ ಅರಿವಿಗೆ ತರಬೇಕು. ಅದು ನಿಮ್ಮ ಕೆಲಸ, ಮಾಧ್ಯಮದವ್ರ ಕೆಲಸ, ಸೋಷಿಯಲ್ ಮೀಡಿಯಾದವ್ರ ಕೆಲಸ, ಯೂಟ್ಯೂಬರ್ಗಳ ಕೆಲಸ. ಅವರ ಗಮನಕ್ಕೆ ತರಬೇಕು. ನೋಡಿ, ಈ ಸಾಲುಗಳು ಡಬಲ್ ಮೀನಿಂಗಿಂದ ಕೂಡಿದೆ, ಇದು ಅಶ್ಲೀಲತೆಯಿಂದ ಕೂಡಿದೆ, ಇದನ್ನು ತೆಗೆದುಬಿಡ್ರಿ, ಬೇರೆ ಸಾಲುಗಳನ್ನು ಬರೀರಿ ಅಂತ ಒಂದು ಅವರ ಗಮನಕ್ಕೆ ತಂದು ಹೇಳ್ಬೇಕೇ ವಿನಃ ಈ ಸಾಂಗೇ ಚೆನ್ನಾಗಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಸಾಂಗ್ ಚೆನ್ನಾಗಿರೋವಷ್ಟೊತ್ತಿಗೆ, ಸಾಂಗ್ ಅದ್ಭುತವಾಗಿ ಮೂಡಿ ಬಂದಿರೋವಷ್ಟೊತ್ತಿಗೆ ಅದು ಇಂಡಿಯಾ ಫುಲ್ಲು ಕೆಲವೇ ಗಂಟೆಗಳಲ್ಲಿ ವೈರಲ್ ಆಗಿದೆ. ಅದು ಎಲ್ಲಿ ಹೊಡೆದ್ರು ಕೇಳಿ ಸಾಂಗ್ ಇವಾಗ ಕೇಳ್ತಾ ಇದ್ದಾರೆ. ಅದು ಪ್ರಸ್ತುತ ಇಂಡಿಯಾದಲ್ಲಿ ನಂಬರ್ 1 ಸಾಂಗ್ ಆಗಿದೆ ಅದು. ಅದಕ್ಕೆ ಇವತ್ತು ಕೆಲವು ಕುತಂತ್ರಿಗಳು ಇದಕ್ಕೆ ಏನಾದರೂ ಮಾಡಿ ಕೆಟ್ಟಿಸ್ ತರಬೇಕಂತ ಮಾಡ್ತಾ ಇದ್ದಾರೆ. ಸಿನಿಮಾ ತಂಡ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಆ ಸಾಲುಗಳನ್ನು ಚೇಂಜ್ ಮಾಡಬೇಕಂತ ನಾನು ನನ್ನ ಚಾನಲ್ಲು ಕೇಳ್ಕೊಳ್ತಾ ಇದೆ. ಯಾಕಂತಂದರೆ ಹಾಡುಗಳು ಎಷ್ಟೋ ಜನರ ಬದುಕನ್ನು ಬದಲಾಯಿಸಿದೆ, ಬದುಕಿಗೆ ಬೇಕಾಗಿದೆ. ಸುಮ್ಮನೆ ವಿಮರ್ಶೆಗಳು, ಏನೋ ಒಂದು ಹಾಡಿನ ಬಗ್ಗೆ ರಿವ್ಯೂ ಕೊಡ್ತಿರಲ್ಲ, ಒಳ್ಳೆ ರಿವ್ಯೂ ಕೊಡಿ, ತಪ್ಪುಗಳನ್ನು ತಿದ್ದಿಕೊಳ್ಳಿ ಅಂತ ಹೇಳಿ. ಇನ್ನು ಸಿನಿಮಾ ರಿಲೀಸ್ ಆಗಿಲ್ಲ, ಬರೀ 4 ಲೈನಿಗೋಸ್ಕರ ಇಡೀ ಸಿನಿಮಾವನ್ನು ಕೊಲ್ಲುವಂಥ ಕೆಲಸಕ್ಕೆ ಯೂಟ್ಯೂಬರ್ಸ್ಗಳಾಯಿತು, ಕೆಲವು ಮೀಡಿಯಾದವರು ಹೋಗಬಾರ್ದು. ಇದು ತಪ್ಪಾಗುತ್ತೆ. ನಾನು ಕುಣಿದೆ ರಾತ್ರೆಲ್ಲ 10 ಸರಿ ನಾನು ಆ ಸಾಂಗ್ ಕೇಳಿದ್ದೇನೆ. ತುಂಬ ಮ್ಯೂಸಿಕ್ ಭಾಳ ಅದ್ಭುತವಾಗಿದೆ. ಒಳ್ಳೆ ಸಾಂಗನ್ನು ಕೊಲ್ಲುವಂಥ ಕೆಲಸಕ್ಕೆ ಯಾರು ಕೈ ಹಾಕೋಕೆ ಹೋಗಬಾರ್ದು. ಏನೋ ಕೆಲವೊಂದು ಸರಿ ತಪ್ಪುಗಳು ಆಗ್ತವೆ, ಬೇಕು ಅಂತ ಯಾರು ಮಾಡಲ್ಲ. ಐಟಮ್ ಸಾಂಗ್ ಅಂದಮೇಲೆ ಆ ಥರ ಏನೋ ಬರೆದಿರ್ತಾರೆ. ತಪ್ಪುಗಳನ್ನು ತಿದ್ದುವಂಥ ಕೆಲಸವನ್ನು ಮಾಧ್ಯಮಗಳು, ಮೀಡಿಯಾದವರು, ಯೂಟ್ಯೂಬರ್ಸ್ಗಳು ಮಾಡಬೇಕೇ ವಿನಃ ಹಾಡೇ ಚೆನ್ನಾಗಿಲ್ಲ, ಸಿನಿಮಾನೇ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ರಾಂಗು ರಿವ್ಯೂ ಕೊಡೋದು ಸರಿಯಿಲ್ಲ. ಹಾಗಾಗಿ ಯಾರು ಯಾವ ರಿವ್ಯೂ ಬಗ್ಗೆ ಜನ ತಲೆ ಕೆಡಿಸ್ಕೊಬೇಡಿ. ಆ ಸಾಂಗ್ ನೋಡಿ ನೀವೇ ಕುಣಿತೀರಾ. ನೋಡಿ, ನಾನು ರೀಲ್ಸ್ ಮಾಡ್ತೀನಿ ಈಗ. ಅದಕ್ಕೆ ಹೆಂಗಿದೆ, ಕಳನಾಯಕ್ ಮೇ ಹೂ ಡಾ 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 ಡಾ, ಹೆಂಗಿದೆ ಮ್ಯೂಸಿಕ್, ಸಖತ್ತಾಗಿ ಹೊಡೆದಿದ್ದಾರೆ. ಇಂಥ ಸಾಂಗನ್ನು, ಇಂಥ ಅದ್ಭುತ ಸಾಂಗನ್ನು, ಇಂಥ ಒಂದು ನಮ್ಮ ಪಾನ್ ಇಂಡಿಯಾ ಮೂವಿ ಕನ್ನಡ ಸಿನಿಮಾಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸಕ್ಕೆ ಯಾರು ಕೈ ಹಾಕಕ್ಕೆ ಹೋಗಬಾರ್ದು. ಆಯಿತಾ? ಓಕೆ, ತಪ್ಪಿದರೆ ಹೇಳಬೇಕಲ್ಲ, ಸಿನಿಮಾ ತಂಡದವ್ರು ತಿದ್ದುಕೊಳ್ತಾರೆ. ಹಂಗಂತ ಹೇಳ್ಬಿಟ್ಟು ಟೋಟಲಿ ಒಂದು ಮೂವಿಗೆ ಕೆಟ್ಟ ಹೆಸರು ತರುವಂಥ ಕೆಲಸಕ್ಕೆ ಯಾರು ಕೈ ಹಾಕಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ, ಮ್ಯೂಸಿಕ್ ಡೈರೆಕ್ಟ್ರು ಪ್ರೇಮ್ ಅವರು ಇವಕ್ಕೆ ಯಾವಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಏನು ತಿದ್ದುಪಡಿ ಮಾಡಬೇಕು ಮಾಡಿ, ಅದೇ ಸಾಂಗ್ ರಿಲೀಸ್ ಮಾಡಿ. ಹೇಳ್ಬೇಕಂತಂದರೆ ನಾರ್ತ್ ಇಂಡಿಯಾನಲ್ಲಿ ಆ ಸಾಂಗ್ ಭಾಳ ಹಿಟ್ಟಾಗಿದೆ. ಹಿಂದಿನಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹಾಡು, ಕನ್ನಡಕ್ಕಿಂತ ಹಿಂದಿನಲ್ಲಿ ಸಖತ್ತಾಗಿ ಮೂಡಿ ಬಂದಿದೆ ಸಾಂಗು. ಇದೆಲ್ಲಿ ಇಂಡಿಯಾದ ಪಾನ್ ಇಂಡಿಯಾ ಲೆವೆಲಲ್ಲಿ ಈ ಸಿನಿಮಾ ಹಿಟ್ಟಾಗಿಬಿಡುತ್ತೋ. ಈಗ ಆಲ್ರೆಡಿ ಆ ಹಾಡು ಹಿಟ್ಟಾಗಿರೋಷ್ಟೊತ್ತಿಗೆ ತಾನೇ ಪಾರ್ಲಿಮೆಂಟಾಗಿ ಧ್ವನಿ ಎತ್ತಿರೋದು. ಅಂದರೆ ಪಾರ್ಲಿಮೆಂಟಾಗಿರೋರು ಆ ಹಾಡು ಕೇಳಿದ್ದಾರೆ ಅಂದರೆ ಇದು ಪಾನ್ ಇಂಡಿಯಾ ಲೆವೆಲಲ್ಲಿ ಹಿಟ್ಟಾಗಿದೆ ಸಾಂಗು. ಅದನ್ನು ಹೊಟ್ಟೆ ಕೂರಿ ಪಟ್ಕೊಂಡು ಕೆಲವರು ಇದಕ್ಕೆ ನೆಗೆಟಿವ್ ರಿವ್ಯೂ ಕೊಡ್ತಾ ಇದ್ದಾರೆ. ಇದು ಸರಿಯಲ್ಲ. ಸಿನಿಮಾದೊಳಗಡೆ ಸತ್ವ ಇದ್ದರೆ ಯಾವ ನೆಗೆಟಿವ್ ರಿವ್ಯೂಗಳಿಗೂ ಕೇರ್ ಮಾಡೋದಿಲ್ಲ. ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಅದ್ರಾಗ ನಾವು ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ಸಿನಿಮಾಕ್ಕೆ ಕೆಟ್ಟ ರಿವ್ಯೂ ಕೊಡೋರಿಗೆ ನಾವು ಸುಮ್ಮನೆ ಬಿಡೋದಿಲ್ಲ. ಅದರಲ್ಲೂ ಹಾಡುಗಳ ಬಗ್ಗೆ ನಮಗೆ ಏನಾದ್ರೂ ಯಾವನಾದ್ರೂ ಕೆಟ್ಟ ರಿವ್ಯೂ ಕೊಟ್ಟರೆ ನಾವು ಸುಮ್ಮನೆ ಇರೋದಿಲ್ಲ. ಅಲ್ಲ ರೀ, ಏನು ಮನುಷ್ಯತ್ವ ಇದೆಯೇನು ರೀ? ಒಂದು ಸಿನಿಮಾದ ಬಗ್ಗೆ ಕೆಟ್ಟ ರಿವ್ಯೂ ಕೊಡ್ತೀರಲ್ಲ, ತಪ್ಪು ತಾನೇ? ನೀವೇ ಕಿವಿಯಾಗೆ ಇಯರ್ಫೋನ್ ಹಾಕಿಬಿಟ್ಟು ಮ್ಯೂಸಿಕ್ ಕೇಳ್ರಿ, ನೀವೇ ಕುಣಿತೀರ ಆ ಸಾಂಗಿಗೆ ಅಂತ ಹೇಳ್ತಾ, ಇವತ್ತು ಪ್ರೇಮ್ ಅವರು ಮಾನಸಿಕವಾಗಿ ಸ್ವಲ್ಪ ಖಿನ್ನತೆಗೆ ಒಳಗಾಗಿದ್ದಾರ. ಅಂದರೆ ಈ ಟೀಕೆ ಟಿಪ್ಪಣಿಗಳು ವಿವಾದದಿಂದ ಅದಕ್ಕೆ ಯಾವುದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇವೆಲ್ಲ ಬರ್ತವೆ. ಆದರೆ ಡೈರೆಕ್ಟರ್ಗಳ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಡೆಗೆ ಭಾಳ ಚೆನ್ನಾಗಿದೆ ಆ ಸಾಂಗು, ತುಂಬ ಚೆನ್ನಾಗಿದೆ ಸಾಂಗು. ಅದರಲ್ಲಿ ಯಾವುದೇ ಒಂದು ಏನು ನ್ಯಾಷನಲ್ ಮಟ್ಟದಲ್ಲಿ ಸೂಪರ್ ಡೂಪರ್ ಆಗುವಂಥ ಸಾಂಗ್ ಅದು. ಇಂಥ ಸಾಂಗನ್ನು ಕೊಲ್ಲಲು ಹೊರಟಿರುವಂಥ ಕೆಲವು ಯೂಟ್ಯೂಬರ್ಸ್ಗಳು, ಮೀಡಿಯಾದವರು ಇದು ಸರಿಯಲ್ಲ. ಏನೋ ಸಾಲುಗಳು
ಅಶ್ಲೀಲತೆಯಿಂದ ಕೂಡಿದ್ದಾವೆ ಎಂದು ಕೇಳಲ್ಪಟ್ಟಿದ್ದೇವೆ. ಅದನ್ನು ಸಿನಿಮಾ ತಂಡದವರು ತಿದ್ದುಪಡಿ ಮಾಡಿ ಅದೇ ಸಾಂಗನ್ನು ರಿಲೀಸ್ ಮಾಡಿ ಅದೇ ಸಿನಿಮಾವನ್ನು ಬಿಡುಗಡೆ ಮಾಡಬೇಕಂತ ಕೇಳ್ಕೊಳ್ತಾ ಇವತ್ತು ನೀವು ವಿಡಿಯೋ ಮುಗಿಸ್ತಾ ಇದ್ದೀನಿ ಕಂಡಿದ್ರೆ. ನಾವು ಒಂದು ಚಾನಲ್ ಇಟ್ಕೊಂಡಿದ್ದೇವೆ. ಒಂದು ಸಾಂಗನ್ನು ಕೊಲ್ಲಲು, ಒಂದು ಸಿನಿಮಾಕ್ಕೆ ಕೆಟ್ಟ ರಿವ್ಯೂ ಕೊಡುವಂಥ ಕೆಲಸಕ್ಕೆ ಯಾರು ಕೈ ಹಾಕಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ಜನ ಇವತ್ತು ಸೋಷಿಯಲ್ ಮೀಡಿಯಾನ ಜಾಸ್ತಿ ನೋಡ್ತಾರೆ, ಯೂಟ್ಯೂಬ್ನ ಜಾಸ್ತಿ ನೋಡ್ತಾರೆ, ಯೂಟ್ಯೂಬಲ್ಲಿ ಹೇಳೋದನ್ನೇ ಜಾಸ್ತಿ ನಂಬ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದನ್ನೇ ಜಾಸ್ತಿ ನಂಬ್ತಾರೆ. ಹಾಗಾಗಿ ನಾವು ಹೇಳಬೇಕಾದ್ರೆ, ನಾವು ಮಾತಾಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು. ಒಂದೇ ಒಂದು 4 ಲೈನಿಗೋಸ್ಕರ ಇಡೀ ಸಿನಿಮಾಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸಕ್ಕೆ ಯಾವನು ಕೈ ಹಾಕಕ್ಕೆ ಹೋಗ್ಬಾರ್ದು. ಇಂಥ ಪ್ರವೃತ್ತಿ ಯಾರು ಇಟ್ಕೋಬಾರ್ದು. ಪ್ರೇಮ್ ಬಗ್ಗೆ ಅವರು ದೊಡ್ಡ ಡೈರೆಕ್ಟ್ರು ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ, ಅಂಥ ಡೈರೆಕ್ಟರ್ ಬಗ್ಗೆ ಕೀಳಾಗಿ ಮಾತಾಡೋದು, ಕೇವಲಾಗಿ ಮಾತಾಡೋದು, ಹೀಯಾಳಿಸೋದು ಇದೆಲ್ಲ ಸರಿ ಇರೋದಿಲ್ಲ. ನೀವು ಏನು ಸಾಧನೆ ಮಾಡಿದ್ದೀರ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೋಬೇಕು. ನೀವು ನಿಮ್ಮನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ನೀವು ರಿವ್ಯೂ ಕೊಡೋದು ತಪ್ಪಲ್ಲ, ವಿಮರ್ಶೆ ಮಾಡೋದು ತಪ್ಪಲ್ಲ, ವಿಶ್ಲೇಷಣೆ ಮಾಡೋದು ತಪ್ಪಲ್ಲ. ಅದು ಬದುಕಿಗೆ ಬೇಕು. ರಿವ್ಯೂಗಳು, ವಿಶ್ಲೇಷಣೆ, ವಿಮರ್ಶೆಗಳು ಬದುಕಿಗೆ ಬೇಕು. ಆದರೆ ಕೆಟ್ಟದಾಗಿ ಮಾತನಾಡೋದನ್ನ, ಸಿನಿಮಾಕ್ಕೆ ಕೆಟ್ಟ ಹೆಸರು ತರುವಂತೆ ರಿವ್ಯೂ ಕೊಡೋದು ಸರಿಯಲ್ಲ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಕನ್ನಡಿಗರೆ. ಆದಷ್ಟು ಬೇಗ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಆ 4 ಲೈನನ್ನು ತೆಗೆದುಬಿಟ್ಟು ಬೇರೆ ಲೈನನ್ನು, ಸಾಹಿತ್ಯನ ಬರೆದುಬಿಟ್ಟು ಸಾಂಗ್ ರಿಲೀಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ತುಂಬ ಅದ್ಭುತವಾಗಿ ಆ ಸಾಂಗ್ ಮೂಡಿ ಬಂದಿದೆ, ಸಖತ್ತಾಗಿ ಮೂಡಿ ಬಂದಿದೆ. ಅದೇ ಸಾಂಗಿಗೆ ನಾನು ಇವತ್ತೇ ನನಗೆ ಜ್ವರ ಬಂದಿದೆ, ಕೋಲ್ಡ್ ಆಗಿದೆ, ಮೈಕೈನೋ ಸುಸ್ತಾಗಿದೆ. ರಾತ್ರಿ ನಾನು ಆ ಸಾಂಗು 10-20 ಸಾರಿ ಕೇಳಿದ್ದೀನಿ ಹಿಂದಿ ಕನ್ನಡದಲ್ಲಿ. ನನಗೆ ಹೊಟ್ಟೆ ಉರಿದುಬಿಡ್ತು. ಎಂಥ ಒಂದು ಒಳ್ಳೆ ಸಾಂಗನ್ನ ಸಾಯಿಸ್ತಾ ಇದ್ದಾರಲ್ಲಪ್ಪ, ಕೊಲ್ಟಿದಾರಲ್ಲಪ್ಪ ಅಂತೇಳ್ಬಿಟ್ಟು ಭಾಳ ಬೇಜಾರಾಗಿ, ಇಷ್ಟೆಲ್ಲ ಜ್ವರ ಬಂದರು, ನೆಗಡಿ ಬಂದರು, ಕೋಲ್ಡ್ ಆಗಿದ್ರು, ಮೈಕೈನೋ ಸುಸ್ತಾಗಿದ್ರು ಮಾತಾಡ್ತಾ ಇದ್ದೇನೆ. ನನ್ನ ಸಾಂಗ್ ಯಾವತ್ತೂ ಸಾಂಗ್ ಕೊಲ್ಲಕ್ಕೆ, ಸಾಯಿಸೋಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾ, ಅದೇ ಸಾಂಗಿಗೆ ನಾನು ಇವತ್ತೇ ರಿಲೀಸ್ ಮಾಡ್ತೀನಿ, ಬಿಡೋದಿಲ್ಲ. ನೋಡಿ, ಆ ಸಾಂಗ್ಗೆ ಇಂಡಿಯಾದಲ್ಲಿ ನಂಬರ್ 1 ಸಾಂಗ್ ಆಗಿದೆ ಅದು ಆಲ್ರೆಡಿ ಅಂತ ಹೇಳ್ತಾ, ಸಿನಿಮಾ ತಂಡದವರು ಎಚ್ಚೆತ್ಕೊಂಡು ಆ ಸಾಲುಗಳನ್ನು ತೆಗೆದುಬಿಟ್ಟು 4 ಸಾಲು ಒಳ್ಳೆ ಸಾಲುಗಳನ್ನು ಬರೀರಿ. ಬೇಕಿದ್ರೆ ಆ 4 ಲೈನಿಗೆ, ಆ 4 ಸಾಲಿಗೆ ನಾನೇ ಬೇಕಿದ್ರೆ ಲಿರಿಕ್ಸ್ ಬ್ರೇಕ್ ರೆಡಿ ಇದ್ದೇನೆ, ನನಗೇನು ಡೌಟೇ ಬೇಕಾಗಿಲ್ಲ, ಆಯಿತಾ. ಆದರೆ ಅಷ್ಟಕ್ಕೊಂದು ದುಡ್ಡು ಖರ್ಚು ಮಾಡಿ, ಅಷ್ಟಕ್ಕೊಂದು ಸೆಟ್ ಹಾಕಿ, ಅಷ್ಟು ಫಾನ್ ಇಂಡಿಯಾ ದೊಡ್ಡ ನ್ಯಾಷನಲ್ ಲೆವೆಲ್ ಹೀರೋಯಿನ್ ಕರ್ಕೊಬಂದು, ಐಟಮ್ ಸಾಂಗ್ ಗರ್ಲ್ಸ್ ಕರ್ಕೊಬಂದು, ಸಂಜಯ್ ದತ್ ಅವ್ರನ್ನ ಇಟ್ಕೊಂಡು ಅಷ್ಟಕ್ಕೊಂದು ಸೆಟ್ ಹಾಕಿ, ಅಷ್ಟಕ್ಕೊಂದು ಆ ಸಾಂಗಿಗೆ ದುಡ್ಡು ಖರ್ಚು ಮಾಡಿದ್ದಾರೆ. ಈಗ ಸಡನ್ನಾಗಿ ಆ ಸಾಂಗನ್ನು ತೆಗಿಬೇಕು ಅಂದರೆ ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ ಹೇಳಿ, ಎಷ್ಟು ಹೊಟ್ಟೆ ಉರಿಯುತ್ತೆ ಹೇಳಿ. ಅದೆಲ್ಲ ಮಾಡೋದು ಬೇಕಾಗಿಲ್ಲ. ಸಾಹಿತ್ಯನ ಚೇಂಜ್ ಮಾಡೋಣ ಅಷ್ಟೇ. ಸಾಹಿತ್ಯನ ಚೇಂಜ್ ಮಾಡಿ ಸಿನಿಮಾ ಬಿಡುಗಡೆ ಮಾಡೋಣ. ಸಿನಿಮಾ ಗೆಲ್ಲುವಂತಹ ಪಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಯಾಕಂತಂದರೆ ಈ ಸಾಂಗು ಪಾರ್ಲಿಮೆಂಟ್ರಿನಲ್ಲಿ ಸದ್ದು ಮಾಡಿದೆ ಅಂದರೆ ಆಲ್ರೆಡಿ ಇಂಡಿಯಾದಲ್ಲೆಲ್ಲ ರೀಚ್ ಆಗಿದೆ. ಹಾಗಾಗಿ ಪ್ರೇಮ್ ಅವರು ಎಚ್ಚೆತ್ಕೊಂಡು ಆ ಸಾಹಿತ್ಯವನ್ನು ಚೇಂಜ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಣಿಗರೆ. ಟೀಕೆ ಟಿಪ್ಪಣಿಗಳಿಗೆಲ್ಲ ಬಗ್ಗಕ್ಕೆ ಹೋಗಬೇಡಿ. ನಾವು ಹಾಡುಗಳ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಹಾಡುಗಳೇ ನಮ್ಮ ಜೀವಾಳ. ಹಾಡುಗಳನ್ನು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯೂಟ್ಯೂಬರ್ಸ್ಗಳು ಆಯಿತು ಅಷ್ಟೇ, ರಿವ್ಯೂ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಆಯಿತಾ. 4 ಲೈನಿಗೋಸ್ಕರ ಸಿನಿಮಾಕ್ಕೆ ಕೆಟ್ಟ ತರುವಂಥ ಕೆಲಸಕ್ಕೆ ಯೂಟ್ಯೂಬರ್ಗಳು ಕೈ ಹಾಕಕ್ಕೆ ಹೋಗ್ಬಾರ್ದು ಅಂತ ಕೇಳ್ಕೊಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಣಿಗರೆ. ನಾನು ಯೂಟ್ಯೂಬರೇ, ಹಂಗಂತ ಹೇಳ್ಬಿಟ್ಟು ನಮ್ಮ ಕನ್ನಡ ಸಿನಿಮಾಕ್ಕೆ ಕೆಟ್ಟ ತರುವಂಥ ಕೆಲಸಕ್ಕೆ ನಾವು ಕೈ ಹಾಕೋದಿಲ್ಲ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಕಣಿಗರೆ. ನಮಸ್ಕಾರ.